ಕ್ರಿಕೆಟ್ ಲೋಕದ ಸೆನ್ಸೇಷನಲ್ ಸ್ಟಾರ್ ವೈಭವ್ ಸೂರ್ಯವಂಶಿ 15 ವಯಸ್ಸು ಅಷ್ಟು ಮಾತ್ರ. ಆದರೆ ಈ ಬಾರಿಯ IPL ಸೀಸನ್ನಲ್ಲಿ ಒಂದು ಮ್ಯಾಚ್ ನಂತರ ಒಂದು ಮ್ಯಾಚಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದಾರೆ. ಕಳೆದ ಮ್ಯಾಚಲ್ಲಿ ಅದರಲ್ಲೂ ಕೂಡ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಅದು ಎಲಿಮಿನೇಟ್ ಆಗುವಂತಹ ರೀತಿಯಾದಂಥ ಮ್ಯಾಚ್. ಅದು ಅಂಥ ನಾಕೌಟ್ ಮ್ಯಾಚಲ್ಲಿ ಕೇವಲ 29 ಬಾಲಿಗೆ 97 ರನ್, ಅದರಲ್ಲಿ 12 ಸಿಕ್ಸ್, ಫಾಸ್ಟೆಸ್ಟ್ 100 ಕೂಡ ಮಿಸ್ ಮಾಡ್ಕೊಂಡಿದ್ದಾರೆ. ಬಟ್ ಅವರ ಆಟಕ್ಕೆ ಇಡೀ ಕ್ರಿಕೆಟ್ ಲೋಕದ ದಿಗ್ಗಜರೆಲ್ಲರೂ ಕೂಡ ಸಲಾಮ್ ಹೊಡೆದಿದ್ದಾರೆ, ನಮಸ್ಕಾರ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಕ್ರಿಕೆಟ್ನ ದಂತಕತೆ ಮತ್ತು ದಂತ ಲೋಕದ ಕ್ರಿಕೆಟ್ ಧ್ರುವತಾರೆ ಸಚಿನ್ ತೆಂಡೂಲ್ಕರ್ ಕೂಡ ಹಾಡಿ ಹೋಗಲಿದ್ದಾರೆ. ಅವರ ಫುಟ್ವರ್ಕ್ ಬಗ್ಗೆ, ವೈಭವ್ ಸೂರ್ಯವಂಶಿ ಫುಟ್ವರ್ಕ್ ಬಗ್ಗೆ ಎಷ್ಟು ಹಾಡಿ ಹೊಗಳಿದ್ದಾರೆ ಅಂದರೆ ನಿಜವಾಗ್ಲೂ ಕೂಡ ಎಲ್ಲರೂ ಟಾರ್ಗೆಟ್ ಮಾಡ್ತಾ ಇರೋದು ವೈಭವ್ ಸೂರ್ಯವಂಶಿನ, ಆತನ ಫುಟ್ವರ್ಕ್. ಯಾಕಂದರೆ ಕರೆಕ್ಟಾಗಿ ಕಾಲಿಗೆ ಹಾಕುವಂಥ ಪ್ರಯತ್ನ ಪಡ್ತಿದ್ದಾರೆ. ಬಟ್ ಅದನ್ನು ಎಷ್ಟು ಚೆನ್ನಾಗಿ ಯುಟಿಲೈಸ್ ಮಾಡ್ಕೋತಿದ್ದಾರೆ ಅಂದರೆ ಬ್ಯಾಕ್ ಸೈಡಿಂದನೂ ಕೂಡ ಸಿಕ್ಸ್ ಹೊಡಿತಾ ಇರೋ ರೀತಿ ನೋಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಸೆನ್ಸೇಷನಲ್ ವೈಭವ್ ಸೂರ್ಯವಂಶಿ ಅಂತೇಳಿ ಟ್ವೀಟ್ ಮಾಡಿದ್ದಾರೆ. ಈ ಮೂಲಕ ಪ್ರಶಂಸೆಯ ಸುರಿಮಳೆ ಕೇವಲ ಸಚಿನ್ ತೆಂಡೂಲ್ಕರ್ ಮಾತ್ರ ಅಲ್ಲ, ದಿಗ್ಗಜರೆಲ್ಲರೂ ಕೂಡ, ಅದರಲ್ಲೂ ಕೂಡ ವೀರೇಂದ್ರ ಸೆಹ್ವಾಗ್ ಹೇಳಿ ಕೇಳಿ ನಿಮಗೆ ಹೊಡಿಬಡಿ ಆಟಕ್ಕೆ ಹೇಳಿ ಮಾಡಿಸಿದಂಥ ಆಟಗಾರ. ಟೆಸ್ಟ್ ಮ್ಯಾಚನ್ನು ಕೂಡ ಸೆನ್ಸೇಷನ್ ಮಾಡಿದಂಥ ಕ್ರಿಕೆಟ್ ಬ್ಯಾಟ್ಸ್ಮನ್ ಯಾರಾದರೂ ಇದ್ದಾರೆ ಅಂದರೆ ಅದು ವೀರೇಂದ್ರ ಸೆಹ್ವಾಗ್. ತಮ್ಮ ಟ್ರಿಪಲ್ ಸೆಂಚುರಿಯನ್ನು, ಮೊದಲ ಸೆಂಚುರಿ 94 ಬಂದಾಗ 6, ಎರಡನೇ ಸೆಂಚುರಿ ಅಂದರೆ ಮೀನ್ಸ್ 200 ರನ್ ಬರುವಂಥ ಸಂದರ್ಭದಲ್ಲಿ 6 ಹೊಡೆದು 200 ಮಾಡಿಕೊಂಡ್ರು. ಈವನ್ ಟ್ರಿಪಲ್ ಸೆಂಚುರಿ ಕೂಡ 300 ಹೊಡೆಯುವಂಥ ಸಂದರ್ಭದಲ್ಲೂ ಕೂಡ ಪಾಕಿಸ್ತಾನದ ವಿರುದ್ಧ 6 ಹೊಡೆದು 300 ಪೂರೈಸಿದ್ರು. ಈ ರೀತಿಯಾದಂಥ ಅದ್ಭುತವಾದಂಥ ಸೆನ್ಸೇಷನಲ್ ಆಟಗಾರ. IPL ಮ್ಯಾಚಲ್ಲೂ ಕೂಡ ಮೊದಲ 4-5 ಸೀಸನಲ್ಲೂ ಕೂಡ ಈ ಆಟಗಾರ ಆಡಿದ್ದು. ಅವರಿಗೆ T20 ರೀತಿಯಾದಂಥ ಪ್ಯಾಟ್ರನ್ ಇದ್ದಿದ್ದಿಲ್ಲ. ಬಟ್ ODI ಮ್ಯಾಚಲ್ಲೂ ಕೂಡ ಅವರು ಆಡ್ತಿರುವಂಥ ರೀತಿ ಅದ್ಭುತ ಇತ್ತು. ಅವರನ್ನು ಕೇಳಿದಾಗ ಹೇಳಿದ್ದು, ನಾನು ಕೂಡ ಆಡಿದ್ದೀನಿ, ಈ ರೀತಿಯಾದಂಥ ಅಗ್ರೆಸಿವ್ ಬ್ಯಾಟಿಂಗನ್ನು ನಾನು ವೈಭವ್ ಸೂರ್ಯವಂಶಿಯಿಂದ ಮಾತ್ರ ನೋಡ್ತಾ ಇರೋದು. ಬಹುಶಃ ಇನ್ಯಾರೂ ಕೂಡ ಇಡೀ ವರ್ಲ್ಡಲ್ಲಿ ಯಾರೂ ಕೂಡ ಇಷ್ಟು ಫಾಸ್ಟೆಸ್ಟ್ 100 ಮತ್ತು ಫಾಸ್ಟಾಗಿ ಆಡ್ತಿರೋ IPL ಮ್ಯಾಚಲ್ಲಿ ನಿಮಗೆ ಹೈಲೈಟ್ ಮ್ಯಾಚ್ ಏನು ನೋಡ್ತಿದ್ದೀವೇನೋ ಅನ್ನೋ ರೀತಿಯಾಗಿ ಆಗ್ತಾಯಿತ್ತು. ಕೂಡಲೇ ಇವರನ್ನು ಇಂಡಿಯನ್ ಟೀಮಿಗೆ ಜಾಯ್ನ್ ಮಾಡ್ಕೊಳ್ಳಿ, ನಾನೇನಾದರೂ ಸೆಲೆಕ್ಟರ್ ಆಗಿದ್ದರೆ ಇಮ್ಮಿಡಿಯೇಟಾಗಿ ವೈಭವ್ ಸೂರ್ಯವಂಶಿಯನ್ನು ಪ್ಲೇಯಿಂಗ್ 11 ಸ್ಕ್ವಾಡಲ್ಲೇ ನಾನು ಆ್ಯಡ್ ಮಾಡ್ತಾ ಇದ್ದೆ ಅಂತ ಹೇಳ್ತಾರೆ. ಕೃಷ್ಣಮಾಚಾರಿ ಶ್ರೀಕಾಂತ್ ಕಳೆದ ವರ್ಷವೇ ಹೇಳಿದರು, ಈ ಆಟಗಾರನಿಗೆ ಹೆಚ್ಚು ಅವಕಾಶ ಕೊಡಬೇಡಿ, ಇಮ್ಮಿಡಿಯೇಟಾಗಿ ಇಂಡಿಯನ್ T20 ಸ್ಕ್ವಾಡ್ಗೆ ಆತನನ್ನು ಸೇರಿಸಿ ಅಂಥೇಳಿ. ಅದೇ ರೀತಿಯಾಗಿ ಈಗಾಗಲೇ ಇಂಡಿಯನ್ A ಸ್ಕ್ವಾಡ್ಗೆ ಈಗಾಗಲೇ ಅವರನ್ನು ಆ್ಯಡ್ ಮಾಡಲಾಗಿದೆ, ಸೆಲೆಕ್ಟ್ ಮಾಡಲಾಗಿದೆ. ಬಟ್ ಎಲ್ಲರ ಒತ್ತಡ ಇರೋದು ಏನು ಅಂತಂದರೆ ಇಮಿಡಿಯೇಟಾಗಿ ಈತನನ್ನು ಟೀಮ್ 11 ಅದರಲ್ಲೂ ಕೂಡ T20 ಮ್ಯಾಚ್ಗೆ ಆ್ಯಡ್ ಮಾಡ್ಕೊಳ್ಳಿ ಅಂಥೇಳಿ. ವೈಭವ್ ಸೂರ್ಯವಂಶಿ ಕಳೆದ ಮ್ಯಾಚಲ್ಲಿ ಅಷ್ಟು ಅಗ್ರೆಸಿವ್ ಬ್ಯಾಟಿಂಗ್ ಏನು ಮಾಡಿದ್ರಲ್ಲ, ಜಸ್ಟ್ ಒಂದೇ ಒಂದು ಬಾಲ್, ಒಂದು ಹಿಟ್, ಒಳ್ಳೆ ಹಿಟ್ ಸಿಕ್ಕಿದ್ರೆ ಫಾಸ್ಟೆಸ್ಟ್ 100 ಕೂಡ ಆಗ್ತಾಯಿತ್ತು. ಕ್ರಿಸ್ ಗೇಲ್ನ ಮತ್ತೊಂದು ರೆಕಾರ್ಡ್ ಕೂಡ ಮುರಿತಾ ಇದ್ರು. ಕ್ರಿಸ್ ಗೇಲ್ನ ಮತ್ತೊಂದು ರೆಕಾರ್ಡನ್ನು ಕೂಡ ಮುರಿದಿದ್ದಾರೆ. ಅದು ಯಾವುದು ಅಂದರೆ ಹೈಯೆಸ್ಟ್ ಇಡೀ ಒಂದು IPL ಟೂರ್ನಿಮೆಂಟಲ್ಲಿ ಇದ್ದಂಥ ಹೈಯೆಸ್ಟ್ ಸಿಕ್ಸಸ್ ಏನಿದೆ, ಆ ಸಿಕ್ಸ್ಗಳ ರೆಕಾರ್ಡನ್ನು ವೈಭವ್ ಸೂರ್ಯವಂಶಿ ಮಾಡಿದ್ದಾರೆ. ಇನ್ನೂ ಒಂದು ರೆಕಾರ್ಡ್ ಏನು ಅಂತ ಅನ್ನೋದಾದರೆ 680 ರನ್, ಅದರಲ್ಲೂ ಕೂಡ ನಿಮಗೆ ಸ್ಟ್ರೈಕ್ ರೇಟ್ 233 ಇದೆ. ಈವನ್ IPLನಲ್ಲಿ ಇಷ್ಟು ಏನು ಅದ್ಭುತವಾದಂಥ ಬ್ಯಾಟ್ಸ್ಮನ್ಗಳು, ಎಂತೆಂಥ AB ಡಿವಿಲಿಯರ್ಸ್, ವಿರಾಟ್ ಕೊಹ್ಲಿ ಈಗಲೂ ಕೂಡ ಆಡ್ತಾ ಇದ್ದಾರೆ. ಕ್ರಿಸ್ ಗೇಲಿಂದ ಹಿಡಿದು ಎಲ್ಲ ಬ್ಯಾಟ್ಸ್ಮನ್ಗಳ ಸ್ಟ್ರೈಕ್ ರೇಟ್ ನೋಡ್ತಾ ಹೋದರೆ 200 ಮೀರಿಲ್ಲ. ಫಾರ್ ದ ಫಸ್ಟ್ ಟೈಮ್ ವೈಭವ್ ಸೂರ್ಯವಂಶಿ 15 ವಯಸ್ಸು ರೀ, ಅವ್ನು ಆಡ್ತಿರೋ ರೀತಿ ನೋಡ್ತಿದ್ರೆ ನಿಜವಾಗ್ಲೂ ಕೂಡ ಹೈಲೈಟ್ ಮ್ಯಾಚೇ ನೋಡ್ತಾ ಇದ್ದೀವೇನೋ ಅನ್ನೋ ರೀತಿ. ಕಳೆದ ಮ್ಯಾಚ್ ಅಂತೂ ಆಡಿದ ಫಿಯರ್ಲೆಸ್ ಬ್ಯಾಟಿಂಗ್. ಆತ ಔಟ್ ಆದ್ರೂ ಕೂಡ ಚಿಂತೆ ಮಾಡ್ತಾ ಇಲ್ಲ, ಕೇರೇ ಮಾಡ್ತಾ ಇಲ್ಲ. ಬಟ್ ಆದರೆ ಔಟ್ ಆದರೆ ಎಲ್ಲರೂ ಕೇರ್ ಮಾಡ್ತಿರೋದು ಏನು ಅಂದರೆ ಅವರ ಕ್ರಿಕೆಟ್ ತಂಡ ಯೋಚನೆ ಮಾಡ್ತಾ ಇದೆ, ಮೀನ್ಸ್ ರಾಜಸ್ಥಾನ್ ರಾಯಲ್ಸ್ ಯೋಚನೆ ಮಾಡ್ತಾ ಇದೆ. ಔಟ್ ಆಗಿಬಿಟ್ರೆ ನಾವು ನಮ್ಮ ಟೀಮೇ ಗೆಲ್ಲಲಿಕ್ಕೆ ಆಗೋದಿಲ್ಲ ಅನ್ನೋ ರೀತಿಯಾಗಿ. ಖಂಡಿತವಾಗೂ ಈ ಬಾರಿ ಏನಾದರೂ ಅವರು ಕ್ವಾರ್ಟರ್ ಫೈನಲ್ ಲೆವೆಲ್ಗೆ, ಅಂದರೆ ನಿಮಗೆ ಎಲಿಮಿನೇಟ್ ಲೆವೆಲ್ಗೆ ಇರುವಂಥ ಸಂದರ್ಭದಲ್ಲಿ ಈ ಕ್ವಾರ್ಟರ್ ಫೈನಲ್ ರೀತಿಯಾಗಿ ಮ್ಯಾಚ್ಗಳಾಗ್ತಾ ಇರೋದು, ಇಂಥ ಮ್ಯಾಚ್ಗಳಲ್ಲಿ ಗೆಲ್ಲುವಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಂದರೆ ಅದಕ್ಕೆ ದಿ ಬೆಸ್ಟ್ ರೀಸನ್. ಮತ್ತು ರಾಜಸ್ಥಾನ್ ರಾಯಲ್ಸ್ 15 ವರ್ಷದ ಹುಡುಗ
ಸೂರ್ಯವಂಶಿಯನ್ನು ಡಿಪೆಂಡ್ ಆಗಬೇಕಾದಂಥ ಸಿಚುವೇಶನ್ ನಿರ್ಮಾಣ ಆಗಿದೆ. ಸೊ ಇಂಥ ವೈಭವ್ ಸೂರ್ಯವಂಶಿಯನ್ನು 2025ರಲ್ಲಿ ಇದೇ ರಾಜಸ್ಥಾನ್ ರಾಯಲ್ಸ್ 1,01,00,000ಕ್ಕೆ ಇವರನ್ನು ಖರೀದಿ ಮಾಡುತ್ತೆ, ಬಿಡ್ ಮಾಡುತ್ತೆ. ಆ ಸಂದರ್ಭದಲ್ಲಿ ಎಲ್ಲ ಕ್ರಿಕೆಟ್ ಮ್ಯಾನೇಜ್ಮೆಂಟ್ಗಳೇನಿದಾವಲ್ಲ, ಬೇರೆ ಬೇರೆ RCB ಇಂದ ಹಿಡಿದು ಪ್ರತಿಯೊಬ್ಬರು ಕೂಡ ಯಾರು ಯೋಚನೆ ಮಾಡಿದ್ದಿಲ್ಲ. ಕೆಲ ಮ್ಯಾನೇಜ್ಮೆಂಟ್ ಅಂತೂ ಏನಿದು ಇವ್ರಿಗೆ 1,01,00,000ವರೆಗೂ ಕೊಡಬೇಕಾ, ನಿಜವಾಗಲೂ ಕೂಡ ಇದು ಹುಚ್ಚಾಟ ಅನ್ನೋ ರೀತಿಯಾದಂಥ ಪ್ರತಿಕ್ರಿಯೆಗಳು ಬಂದವು. ಆದರೆ ಕಳೆದ ಸೀಸನ್ನಲ್ಲಿ ಆಡಿದಂಥ ರೀತಿ ಕೆಲವು ಮ್ಯಾಚ್ ಆಡಿದ್ರು, ತುಂಬ ಮ್ಯಾಚ್ ಏನು ಆಡಲಿಲ್ಲ. ಬಟ್ ಆದರೆ ಆ ಮ್ಯಾಚಲ್ಲೇ 35 ಬಾಲಿಗೆ 100 ಹೊಡೆದ್ರು. ಫಾಸ್ಟೆಸ್ಟ್ 50 ಕೂಡ ಬಂತು, ಫಾಸ್ಟೆಸ್ಟ್ 100 ಬಂತು. ಬಟ್ ಈ ಬಾರಿಯ IPL ಸೀಸನ್ನಲ್ಲಿ ರೌದ್ರಾವತಾರ, ಅತಿ ಹೆಚ್ಚು ರನ್ ಗಳಿಸಿದಂಥ ಬ್ಯಾಟ್ಸ್ಮನ್ ಎಂಬ ಹೆಗ್ಗಳಿಕೆಗೆ ಆಗಿರೋದು ವೈಭವ್ ಸೂರ್ಯವಂಶಿ. ಅದು ಸ್ಟ್ರೈಕ್ ರೇಟ್ 233. ಬಹುಶಃ ಇಲ್ಲಿಯ 18 ಸೀಸನ್ IPL ಮ್ಯಾಚ್ಗಳಲ್ಲಿ, ಟೂರ್ನಮೆಂಟಲ್ಲಿ ಯಾವೊಬ್ಬ ಬ್ಯಾಟ್ಸ್ಮನ್ನು ಈ ಸ್ಟ್ರೈಕ್ ರೇಟಲ್ಲಿ ಆಡಿಲ್ಲ. ಹೈಯೆಸ್ಟ್ ಸಿಕ್ಸಸ್ ಇರೋದು ಈತನ ಹೆಸರಲ್ಲಿ, ಸೆಕೆಂಡ್ ಹೈಯೆಸ್ಟ್ ಸಿಕ್ಸಸ್ ಇರೋದು ಅಭಿಷೇಕ್ ಶರ್ಮಾ ಹೆಸರಲ್ಲಿ. ವೀರೇಂದ್ರ ಸೆಹ್ವಾಗನ್ನು ಹರ್ಭಜನ್ ಸಿಂಗ್ ಕಾಮೆಂಟ್ರಿ ಮಾಡ್ತಾ ಕೇಳ್ತಾರೆ, ಇವರನ್ನು ಈ ಸನ್ನಿಗೆ ನೆಕ್ಸ್ಟ್ ಸೀಸನ್ನಿಗೆ ಏನಾದರೂ ಅಥವಾ ಈ ಸೀಸನ್ಗೆ ಮತ್ತೆ ಏನಾದರೂ ಬಿಡ್ ಮಾಡೋದಾದರೆ ನೀವು ಎಷ್ಟಕ್ಕೆ ನೀವು ಖರೀದಿ ಮಾಡ್ತೀರಿ ಅಂತೇಳಿ. ಇಮ್ಮಿಡಿಯೇಟಾಗಿ ವೀರೇಂದ್ರ ಸೆಹ್ವಾಗ್ ನೋ ಡೌಟ್ ನಾನು 30 ಕೋಟಿಗೆ ಈತನ ಬಿಡ್ ಮಾಡಿ ನಾನು ಖರೀದಿ ಮಾಡ್ತೀನಿ ಅಂಥೇಳಿ. ಹೈಯೆಸ್ಟ್ ಇಡೀ IPL ಸೀಸನ್ನಲ್ಲಿ ಕಳೆದ ಬಾರಿ ತೆಗೆದುಕೊಂಡಿರೋದು LSG 27 ಕೋಟಿ ಖರೀದಿ ಮಾಡಿ ರಿಷಬ್ ಪಂತನ್ನು ಖರೀದಿ ಮಾಡಿದೆ, ಹೈಯೆಸ್ಟ್ ಇದು. ಅದಾದಮೇಲೆ ಕ್ಯಾಮರನ್ ಗ್ರೀನ್ ಇರಬೇಕು ಹೈಯೆಸ್ಟ್ ಬಿಡ್ ಆಗಿರೋದು. ರಿಷಬ್ ಪಂತ್ 27 ಕೋಟಿ. ಬಟ್ ಈಗ ಹೇಳ್ತಾ ಇರೋದು ವೀರೇಂದ್ರ ಸೆಹ್ವಾಗ್ 30 ಕೋಟಿ ಕಣ್ಣು ಮುಚ್ಕೊಂಡು ಇದನ್ನು ತೊಗೋಬೋದು ಅಂತೇಳಿ. ಅಷ್ಟು ಇಂಪ್ರೆಸಿವ್ ಆಟವನ್ನು ಆಡ್ತಾ ಇದ್ದಾರೆ. ಮ್ಯಾನ್ ಆಫ್ ದ ಮ್ಯಾಚ್ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಸನ್ರೈಸರ್ಸ್ ವಿರುದ್ಧ ಮ್ಯಾನ್ ಆಫ್ ದ ಮ್ಯಾಚ್ ಸಂದರ್ಭದಲ್ಲಿ ಕೇಳ್ತಾರೆ, ಇನ್ನೊಂದು ಶಾಟ್ ಏನಾದರೂ ಆಡಿದರೆ ಅಥವಾ ಸ್ವಲ್ಪ ಡಿಫೆನ್ಸಿವ್ ರೀತಿಯಾಗಿ 2-3 ರನ್ ಹೊಡೆದ್ಬಿಟ್ಟಿದ್ರೆ ನಿಮ್ಮದು 100 ಆಗಿಬಿಡ್ತಿತ್ತಲ್ಲ, ರೆಕಾರ್ಡ್ ಆಗ್ತಾ ಇತ್ತಲ್ಲ ಅಂತಂದರೆ ನಾನು ಅದನ್ನು ಕೇರೆ ಮಾಡೋದಿಲ್ಲ. 100 ಬರುತ್ತೆ ಹೋಗುತ್ತೆ. ಆದರೆ ಟೀಮ್ ಗೆಲ್ಲೋದು ತುಂಬಾ ಇಂಪಾರ್ಟೆಂಟ್, ಸ್ಟ್ರೈಕ್ ರೇಟು ಕೂಡ ಇರೋದು ತುಂಬಾ ಇಂಪಾರ್ಟೆಂಟ್ ಅಂತೇಳಿ. ಅಂದರೆ ಅವರಿಗೆ ರೆಕಾರ್ಡ್ ಬಗ್ಗೆ ಅದರ ಪರಿವೇ ಇಲ್ಲ. ಮ್ಯಾಚು ಟೀಮ್ ಗೆಲ್ಲಬೇಕು, ಇವೆರಡರ ಬೇಸ್ ಮೇಲೇ ಫೋಕಸ್ ಮಾಡಿ ಆಡ್ತಿರೋಂಥ ರೀತಿ ನಿಜವಾಗ್ಲೂ ಕೂಡ ಅದ್ಭುತ. ವೈಭವ್ ಸೂರ್ಯವಂಶಿ ಈಗಿನ 15 ವಯಸ್ಸು, ಈಗಲೇ ದಾಖಲೆಗಳು ಒಂದ್ರ ಮೇಲೆ ಒಂದು ಮುರಿತಾ ಹೋಗ್ತಾ ಇದ್ದಾರೆ. ನಿಮಗೆ ಅಂಡರ್ 19 ಫೈನಲ್ ಮ್ಯಾಚಲ್ಲಿ 175 ರನ್ ಹೊಡೆದಂಥ ರೀತಿ ಇದೆಯಲ್ಲ, ಆನ್ ಸೈಡ್ ಮಾತ್ರ ಅಲ್ಲ, ಆಫ್ ಸೈಡ್ ಮಾತ್ರ ಅಲ್ಲ, ಗ್ರೌಂಡ್ನ ಎಲ್ಲ ಬದಿಗೂ ಕೂಡ ಹೊಡಿತಾರಂಥ ರೀತಿ, ಕ್ಲೀನ್ ಹಿಟ್ ಸಿಕ್ಸ್ಗಳು. ಯುವರಾಜ್ ಸಿಂಗ್ ಹೇಳ್ತಾ ಇದ್ದದ್ದು ಅದನ್ನೇ. ನಿಜವಾಗ್ಲೂ ಕೂಡ ಅವರ ಸ್ಟ್ರೈಕ್ ರೇಟ್ ಇದೆಯಲ್ಲ, ಸ್ಟ್ರೈಕ್ ಇದೆಯಲ್ಲ, ಬ್ಯಾಟಿಂಗ್ ಆಡ್ತಿರೋ ರೀತಿ, ಬ್ಯಾಟ್ ಸ್ಪೀಡ್ ತುಂಬಾ ರೇರು. ಎಲ್ಲ ಬ್ಯಾಟ್ಸ್ಮನ್ಗಳಿಗೆ ಈ ಅವಕಾಶ ಸಿಗುತ್ತೆ. ಯೂಶಲಿ ಲೆಫ್ಟೀಸ್ಗಳಿಗೆ ಅದ್ಭುತವಾದಂಥ ಬ್ಯಾಟ್ ಸ್ವಿಂಗ್ ಇರುತ್ತೆ, ಆದರೆ ಇವರ ಬ್ಯಾಟ್ ಸ್ವಿಂಗ್ ನೋಡ್ತಾ ಹೋದರೆ ಯಾರಿಗೂ ಆ ರೀತಿಯಾದಂಥ ಬ್ಯಾಟ್ ಸ್ವಿಂಗ್ ಇಲ್ಲ. ಇದು ಗಾಡ್ ಗ್ರೇಸ್. ಇದು ನಿಜವಾಗಲೂ ಕೂಡ ದೇವರು ಕೊಟ್ಟಂಥ ಗಿಫ್ಟ್. ಅದನ್ನು ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋತಿದ್ದಾರೆ. ಅದೇ ರೀತಿಯಾದಂಥ ಡೆಡಿಕೇಶನ್ ಕೂಡ ಇದೆ. ಹಂಬಲ್ನೆಸ್ ಅಂತೂ ನಿಜವಾಗ್ಲೂ ಎಲ್ಲರನ್ನೂ ಕೂಡ ಆ ಹುಡುಗಾಟಿಕೆ ಈಗಲೂ ಕೂಡ ಹಾಗೆ ಇದೆ. ಮೂವಿ ನೋಡ್ತಾರೆ, ಕಾರ್ಟೂನ್ ನೋಡ್ತಾನೆ, ಐಸ್ ಕ್ರೀಮ್ ತಿಂತಾನೆ, ಎಂಜಾಯ್ ಮಾಡ್ತಾನೆ. ಹುಡುಗ ಏನು ಎಂಜಾಯ್ ಮಾಡಬೇಕು, ಧ್ರುವ್ ಜುರೇಲ್ ಅದೇ ಮಾತು ಹೇಳ್ತಾಯಿದ್ರು. ಎಷ್ಟು ಅಂದರೆ ಹುಡುಗಾಟಿಕೆ ಹೇಗಿರೋದು ಅದೇ ರೀತಿ. ಆದರೆ ಗ್ರೌಂಡಿಗೆ ಬಂದರೆ ಮಾತ್ರ ಅದ್ಭುತ. ಜೋಫ್ರಾ ಆರ್ಚರನ್ನು ಪ್ರಶ್ನೆ ಮಾಡ್ತಾರೆ, ನೀವು ನೆಟ್ಸಲ್ಲಿ ಬಾಲಿಂಗ್ ಮಾಡಿದ್ದೀರಾ ಅಂತೇಳಿ. ಹೌದು, ಬಾಲಿಂಗ್ ಮಾಡಿದ್ದೀನಿ ಅಂತೇಳಿ. ಹೇಗನ್ಸುತ್ತೆ ಅಂತಂದರೆ IPL ಸೀಸನ್ ಮುಗಿದಾದ್ಮೇಲೆ ನಾನು ಮಾತನ್ನು ಹೇಳ್ತೀನಿ ಅಂತೇಳಿ. ಅಂದರೆ ವೈಭವ್ ಸೂರ್ಯವಂಶಿ ಬಗ್ಗೆ ಪ್ಯಾಟ್ ಕಮಿನ್ಸ್, ಬೂಮ್ರಾ ಇವರ ಬಾಲರ್ಗಳನ್ನು ಕೂಡ ಬಿಟ್ಟಿಲ್ಲ. ಎಲ್ಲ ವಿಶ್ವದ ಪ್ರಸಿದ್ಧ ಬಾಲರ್ಗಳು, ಇವರೆಲ್ಲ ಬಾಲರ್ಗಳನ್ನು ಕೂಡ ಬಿಡದೆ ಕ್ಲೀನ್ ಹಿಟ್ ಮಾಡಿ ಅದು ಎಲ್ಲೋ ಗ್ಯಾಲರಿಯಲ್ಲೇ ಸಿಕ್ಸ್ ಹೋಗ್ತವೆ ಅಂತ ಅನ್ನೋದಾದರೆ ಈ ವೈಭವ್ ಸೂರ್ಯವಂಶಿಗೆ ನಿಜವಾಗ್ಲೂ ಕೂಡ ಅದ್ಭುತವಾದಂಥ ಫ್ಯೂಚರ್ ಇದೆ. ತನ್ನ ಆಸೆ ಏನು ಅಂದರೆ ಕ್ರಿಸ್ ಗೇಲ್ನ 175 ರನ್ ಏನಿದೆಯಲ್ಲ ಅದು ರೆಕಾರ್ಡ್ ಬ್ರೇಕ್ ಮಾಡಬೇಕು, 200 ರನ್ ಹೊಡಿಬೇಕು IPL ಮ್ಯಾಚ್ಗಳಲ್ಲಿ, T20 ಮ್ಯಾಚ್ಗಳಲ್ಲಿ. ಮುಂದೆ ಇಂಡಿಯಾದ ಕ್ಯಾಪ್ಟನ್ ಆಗಬೇಕು, ವರ್ಲ್ಡ್ ಕಪ್ ಗೆಲ್ಲಬೇಕು ಅಂತ ಹೇಳ್ತಾರೆ. 15 ವಯಸ್ಸಿನ ಹುಡುಗ. ನಮ್ಮ ಸರಿಕರು ಯಾರಾದರೂ 15 ವಯಸ್ಸಲ್ಲಿ ನೀ ಏನು ಮಾಡ್ತಿದ್ದೆ ಅಂತ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಬಟ್ ಈತನಿಗೆ 15ನೇ ವಯಸ್ಸಿಗೆ ತನ್ನ ಫೋಕಸ್ ಏನು, ನಾನು ಏನು ಮಾಡಬೇಕು, ತನ್ನ ಏನು ಅನ್ನೋದು ಗೊತ್ತಿದೆ. ಅದೇ ರೀತಿಯಾದಂಥ ಪರಿಶ್ರಮ ಕೂಡ ಇದೆ. ನಿಜವಾಗ್ಲೂ ಕೂಡ 1000ಲ್ಲೂ ಒಬ್ಬರು ಅಲ್ಲ, ಕೋಟಿಯಲ್ಲಿ ಒಬ್ಬರು ಅಲ್ಲ. ನಿಜವಾಗ್ಲೂ ವಿಶ್ವದಲ್ಲೇ
ಈ ರೀತಿಯಾದಂಥ ರೇರ್ ಟ್ಯಾಲೆಂಟ್ ಮತ್ತು ಗಾಡ್ ಗಿಫ್ಟ್ ಇರುವಂಥ ಅದ್ಭುತವಾದಂಥ ಕ್ರಿಕೆಟ್ ಲೋಕದ ಅಚ್ಚರಿಯ ಬ್ಯಾಟ್ಸ್ಮನ್ ಬೇಬಿ ಬಾಸ್ ವೈಭವ್ ಸೂರ್ಯವಂಶಿ ಬಗ್ಗೆ ಎಷ್ಟು ಹೊಗಳ್ತಾ ಇದ್ರೂ ಕೂಡ ಸಾಲದು. ನಿಮಗೆ ಸುನಿಲ್ ಗವಾಸ್ಕರ್ ಎಂದು ಹಿಡಿದು ಪ್ರತಿಯೊಬ್ಬರು ಕೂಡ ಪ್ಲೀಸ್ ಮಾಡ್ತಾ ಇದ್ದಾರೆ. ಕೊನೆಯದಾಗ ಒಂದು ಮಾತು ಹೇಳ್ಬಿಡ್ತೀನಿ, ಅಶ್ವಿನ್ ಈ ಹಿಂದೆ ಶುಭ್ಮನ್ ಗಿಲ್ ಆಡ್ತಿರುವಂಥ ರೀತಿ ನೋಡಿ ನಿಜವಾಗ್ಲೂ ಅವ್ರ ಮನೆಯವರು ಮೊದಲು ದೃಷ್ಟಿ ತೆಗೆಸ್ಕೊಳಕ್ಕೆ ಹೇಳಿ, ಅವ್ರ ಅಪ್ಪ ಅಮ್ಮ ಮೊದಲು ದೃಷ್ಟಿ ತೆಗೀಲಿ ಅಂತ ಹೇಳಿದರು ಈ ಹಿಂದೆ. ಅಂದರೆ ಆ ರೀತಿಯಾದಂಥ ಅದ್ಭುತ ಫಾರ್ಮಲ್ಲಿ ಆಡ್ತಾಯಿದ್ರು ಶುಭ್ಮನ್ ಗಿಲ್. ಅದೇ ರೀತಿಯಾಗಿ ಈ ಬಾರಿಯ ಸೀಸನ್ನಲ್ಲಿ ವೈಭವ್ ಸೂರ್ಯವಂಶಿ ಆಡ್ತಿರುವಂಥ ರೀತಿ ನೋಡಿದ್ರೆ ಬೇರೆಯವರ ಕೆಟ್ಟ ದೃಷ್ಟಿ ಆತನ ಮೇಲೆ ಬೀಳಬಾರ್ದು. ಅವರ ತಂದೆ ತಾಯಿ ಕೂಡಲೇ ಆ ರೀತಿ ದೃಷ್ಟಿಯನ್ನು ತೆಗೆಯುವಂಥ ಕಾರ್ಯವನ್ನು ಮಾಡಿ ಅಂಥೇಳಿ ತುಂಬ ಅದನ್ನು ನಗು ರೀತಿಯಾಗಿ ಹೇಳಿದ್ದಾರೆ. ಆ ಮೂಲಕ ವೈಭವ್ ಸೂರ್ಯವಂಶಿ ಯಾವ ರೀತಿಯಾಗಿ ಬೆಳೀತಾ ಇದ್ದಾರೆ ಅನ್ನೋದಕ್ಕೆ ಇದೇ ಬಹಳ ಪ್ರಮುಖವಾದ ಸಾಕ್ಷಿ. ಎಲ್ಲರ ಆಸೆ ಇರೋದು ವೈಭವ್ ಸೂರ್ಯವಂಶಿಯನ್ನು ಸಾಧ್ಯ ಆದಷ್ಟು ಬೇಗ ಇಂಡಿಯನ್ ಟೀಮ್ ಸ್ಕ್ವಾಡಲ್ಲಿ, ಟೀಮ್ 11ನಲ್ಲಿ ಅವರು ಒಬ್ಬರು ಇರಲಿ ಅನ್ನೋದೇ, ಅದರಲ್ಲೂ ಕೂಡ ಓಪನರ್ ಬ್ಯಾಟ್ಸ್ಮನ್ ಆಗಿ ಬರಲಿ ಅನ್ನೋದೇ ಎಲ್ಲರ ಆಸೆ. ಆ ಮೂಲಕ ಇಂಡಿಯಾ ನಿಜವಾಗ್ಲೂ ಕೂಡ ಮತ್ತಷ್ಟು ಎತ್ತರಕ್ಕೆ ಬೆಳೀಲಿ ಮತ್ತು ಅವರ ರೆಕಾರ್ಡ್ಗಳ ಬ್ರೇಕ್ ಮಾಡ್ತಾನೆ ಹೋಗಲಿ ಅಂತೇಳಿ ಈಗಾಗಲೇ ವಿಶ್ವದ ಎಲ್ಲ ಬೌಲರ್ಗಳು, ವಿಶ್ವದ ಪ್ರತಿಯೊಬ್ಬರು ಕೂಡ, ಈವನ್ WWEಯನ್ನು ಇರುವಂಥ ಸ್ಟಾರ್ ಏನು ಪ್ಲೇಯರ್ಸ್ ಏನಿದ್ದಾರೆ ಅಥವಾ ನಿಮಗೆ ದಿಗ್ಗಜರು ಏನಿದ್ದಾರೆ ಅವರು ಕೆಲವರೆಲ್ಲರೂ ಕೂಡ ವೈಭವ್ ಸೂರ್ಯವಂಶಿಯ ಟೀ ಶರ್ಟನ್ನು ಹಾಕ್ಕೊಂಡು ಫುಲ್ಲು ಏನು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಈ ರೀತಿಯಾದಂಥ ವೀಡಿಯೋಸ್ಗಳನ್ನು ಕೂಡ ನೋಡಿದೆ. ವೈಭವ್ ಸೂರ್ಯವಂಶಿ ಕ್ರೇಜ್ ಇಲ್ಲಿಗೆ ನಿಲ್ಲೋದಿಲ್ಲ, ಇದು ಸ್ಟಾರ್ಟ್ ಆಗಿದೆ. ಮುಂದೆ ಅಂತೂ ನಿಜವಾಗ್ಲೂ ಹಬ್ಬ. ಮತ್ತೊಬ್ಬ ಸಚಿನ್ ವೈಭವ್ ಸೂರ್ಯವಂಶಿ ಆಗ್ತಾರಾ? ಕಾದು ನೋಡಬೇಕು. ಕ್ಯಾಮ್ರಾ ಪರ್ಸನ್ನ ಶಿವಪ್ಪ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.